ಹಾಯ್ ಹಲೋ, ನಾನು ನಿಮ್ಮ ಚಿತ್ರಾಸ್ ಕಿಚನಿಂದ. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಇನ್ನೊಂದು ವಿಡಿಯೋದೊಂದಿಗೆ ಬಂದಿದ್ದೇನೆ. ಬನ್ನಿ, ಏನು ಮಾಡೋದು ಇವತ್ತಿನ ವಿಡಿಯೋದಲ್ಲಿ, ಏನು ರೆಸಿಪಿ ಇದೆ ನೋಡೋಣ. ನಿಮಗೆ ಕೊನೆಗಂಟ ವಿಡಿಯೋ ನೋಡಿ ಏನು ರೆಸಿಪಿ ಅಂತ ಗೊತ್ತಾಗುತ್ತೆ. ಇದು ನಮ್ಮ ತಂಗಿ ಮಾಡಿರೋವಂಥ ರೆಸಿಪಿ. ಏನು ಡೈಲಿ ಮಾಡೋವಂಥದ್ದೇ. ನೋಡ್ತಾ ಇರಿ ಏನೇನು ಮಾಡಿದ್ಲು ಅಂತ ನೋಡೋಣ. ಇಲ್ಲಿ ಒಂದು ಪಾತ್ರೆಗೆ ನೀರು ಕಾಯಕ್ಕಿಟ್ಕೊಂಡ್ಲು. ನೀರು ಕಾಯಕ್ಕಿಟ್ಕೊಂಡು ಎರಡು ಅರ್ಧ ಲೀಟ್ರ್ ಇಟ್ಕೊಂಡಿದ್ದಾಳೆ ನೀರು. 2 ಮಗ್ಗ ಅಂದ್ಕೋಬೋದು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದಾಳೆ. ಉಪ್ಪು ಹಾಕಿ ನೋಡಿ ಕಾಯಕ್ಕಿಟ್ಟಿದ್ದಾಳೆ ನೀರು ಕುದಿಯೋಕ್ಕೆ. ನೀರು ಕುದ್ದ ಮೇಲೆ ಏನು ಮಾಡ್ತಾಳೆ? ನೀರು ಕುದೀತಾ ಇದೆ, ಇವಾಗ ಏನು ಮಾಡ್ತಾಳೆ ನೋಡೋಣ. ನೋಡಿ, ಇದರಲ್ಲಿ ಜೋಳದ ಹಿಟ್ಟು ಜವಾರ್ ಆಟ ಇದನ್ನು ಹಾಕ್ಕೊಂಡು ಇದನ್ನು ಇವಾಗ ಉರಿ ಕಡಿಮೆ ಮಾಡಿದ್ಲು. ಈಗ ಇದನ್ನು ಬೇಯಕ್ಕಿಡ್ತಾಳೆ. ಒಂದು 5ರಿಂದ 8 ನಿಮಿಷ ಬೇಯಿಸಿದ್ರೆ ಸಾಕು. 8 ನಿಮಿಷ ಬೇಯಿಸ್ಕೊಂಡು ಸಣ್ಣ ಉರಿನಲ್ಲಿ ಕಡಿಮೆ ಮಾಡಿ ಬೇಯಕ್ಕಿಟ್ರೆ ಅದು ಕೆಳಗಡೆ ಕುದೀತಾ ಇರುತ್ತೆ, ಹಿಟ್ಟು ಬೇಯ್ತಾ ಇರುತ್ತೆ. ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು ಯಾವ ಥರ ಹಿಟ್ಟು ರೆಡಿ ಮಾಡ್ಕೋತಾಳೆ ಅಂತ ನೋಡೋಣ. ಕೊನೆಯ ಗಂಟ ವಿಡಿಯೋ ನೋಡಿ, ನಿಮಗೆ ಈಸಿಯಾಗಿ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಈಗ ಇದು ಹಿಟ್ಟು ರೆಡಿ ಆಯಿತು. ಅದನ್ನು ಚೆನ್ನಾಗಿ ಜಿಗುಟ್ ಮಾಡಿಕೊಂಡು ಹಿಟ್ಟು ನಾದ್ಕೋತಾ ಇದ್ದಾಳೆ. ಮುದ್ದೆ ಥರ ಅದನ್ನು ತಿರುಗಿಸ್ಕೊಂಡು ಅದನ್ನು ಇವಾಗ ಈ ಥರ ಕಲ್ಲ ಮೇಲೆ ಹಾಕ್ಕೊಂಡು ನೀಟಾಗಿ ಕಲ್ಲನ್ನು ಒರೆಸ್ಕೊಂಡು ಸ್ಲ್ಯಾಬ್ನ ಅದ್ರ ಮೇಲೆ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು, ನಿಮಗೆಲ್ಲ ಗೊತ್ತಿದ್ದೇ ಇರುತ್ತೆ. ಎಲ್ಲ ಹಿಟ್ಟನ್ನು ನಾದ್ಕೊಂಡು ಚೆನ್ನಾಗಿ ಇವಾಗ ಉಂಡೆ ಮಾಡ್ಕೊತಾಳೆ. ಉಂಡೆ ಮಾಡಿಕೊಂಡು ರೊಟ್ಟಿ ಯಾವ ಥರ ಮಾಡ್ತಾಳೆ ಅಂತ ನೋಡೋಣ. ಇವಳೇನು ಬಡ್ದು ಮಾಡ್ತಾಳಾ, ಲಟ್ಟಿಸ್ ಮಾಡ್ತಾಳ ನೋಡೋಣ. ಉಂಡೆ ಮಾಡಿ ಇಟ್ಕೋತಾ ಇದ್ದಾಳೆ ನೋಡಿ. ಈ ಥರ ಎಷ್ಟು ಬೇಕಷ್ಟು ಸೈಜು, ನಾವು ಎಷ್ಟು ದೊಡ್ಡದು ಮಾಡ್ತೀವಿ ಅದ್ರ ಮೇಲೆ ಆ ಸೈಜ್ ಮೇಲೆ ಮಾಡ್ಕೊಳ್ಳೋದು. ಈಗ ಉಂಡೆ ಮಾಡ್ಕೊಂಡಾದ್ಮೇಲೆ ಯಾವ ಥರ ಮಾಡ್ತಾಳೆ ಅಂತ ನೋಡೋಣ, ಮತ್ತು ಯಾವ ಥರ ಬೇಯಿಸ್ತಾಳೆ ಅಂತ ನೋಡೋಣ. ಇದು ಹೊಸದಾಗಿ ಕಲಿಯೋರಿಗೆ ಈಸಿ ಆಗಲಿ ಅಂತ ಇದು ಒಂದು ವಿಡಿಯೋ ಮಾಡಿ ಹಾಕಿದ್ದಾಯಿತು. ಈಗ ನೋಡಿ, ಈ ಥರ ಉಂಡೆ ಮಾಡಿಕೊಂಡು ಬಡಿತಾ ಇಲ್ಲ ಇವಳು, ಲಟ್ಟಿಸ್ತಾ ಇದ್ದಾಳೆ. ಇದು ಜೋಳದ ಹಿಟ್ಟಲ್ಲಿ ಜಿಗುಟು ಕಡಿಮೆ ಇರೋದರಿಂದ ಇದನ್ನು ಈ ಥರನೇ ಲಟ್ಟಿಸ್ಕೋಬೇಕು. ಬೇರೆ ಯಾವ ಥರನೂ ಮಾಡೋಕ್ಕೆ ಬರಲ್ಲ. ಇದು ತುಂಬ ಕಷ್ಟ, ಚಪಾತಿ ಥರ ಉದ್ದಕ್ಕೆ ಬರಲ್ಲ ಇದು. ಸೊ ಇದನ್ನು ರೊಟ್ಟಿ ಲಟ್ಸೋದೇ ಒಂದು ನ್ಯಾಕ್, ಅಂದರೆ ಒಂದು ಟ್ರಿಕ್. ಆ ಥರ ಕೆಳಗಡೆನೂ ಹಿಟ್ಟು ಹಾಕ್ಕೋಬೇಕು, ಮೇಲೇನೂ ಚೆನ್ನಾಗಿ ಹಿಟ್ಟು ಹಚ್ಕೊಂಡು ಈ ಥರ ಲಟ್ಟಿಸ್ಬೇಕು. ಕೆಳಗಡೆ ನೋಡಿ ಈ ಥರ ಹಿಟ್ಟು ಹಾಕ್ಕೊಬೇಕು, ಇಲ್ಲಾಂದರೆ ತಿರ್ಗೋದಿಲ್ಲ ರೊಟ್ಟಿ. ಈ ಥರ ಅರಗನ್ನು ಕಟ್ಕೋಬೋದು. ಅವಳು ಸ್ಟಾರ್ಟಿಂಗಿಂದನೇ ಲಟ್ಟಿಸ್ತಾ ಇದ್ದಾಳೆ, ಅದಕ್ಕೆ ಅರಗು ಕಟ್ಕೋತಾ ಇದ್ದಾಳೆ. ನಾವು ಕೈಯಲ್ಲಿ ಬಡ್ಕೊಂಡ್ರೆ ಅರಗು ಕಟ್ಟೋದೇನು ಬೇಕಾಗಿಲ್ಲ. ನಾನು ಕೈಯಲ್ಲಿ ಬಡ್ಕೊಂಡ್ರೆ ಈ ಥರ ಅರಗು ಕಟ್ಟೋದೇನು ಬೇಕಾಗಿಲ್ಲ. ನೋಡಿ, ಈ ಥರ ಚೆನ್ನಾಗಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಬೇಕು. ಈ ಥರ ಒಂದು ವೇಳೆ ಲತ್ತುಡಿಗೆ ಅಂಟಿದ್ರೂ ಕೂಡ ಅದನ್ನು ನಾವು ಆಮೇಲೆ ಪ್ರೆಸ್ ಮಾಡಿದ್ರೆ ಅದು ಅಂಟ್ಕೊಂಬಿಡುತ್ತೆ. ಹಿಟ್ಟು ಹಾಕಿ ಅದೇನು ತೊಂದರೆ ಆಗೋದಿಲ್ಲ. ನೀಟಾಗಿ ಈ ಥರ ತೆಳ್ಳಗೆ ರೊಟ್ಟಿ ಲಟ್ಟಿಸ್ಕೋಬೋದು. ಈ ಥರ ತೆಳ್ಳಗೆ ರೊಟ್ಟಿ ಲಟ್ಟಿಸ್ಕೊಂಡು ಯಾವ ಥರ ಬೇಯಿಸ್ತಾಳೆ ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರೋಂಥ ಮತ್ತು ಹೆಲ್ದಿ ಫುಡ್ ಇದು ರೊಟ್ಟಿ. ಇದಕ್ಕೆ ಒಳ್ಳೊಳ್ಳೆ ಕಾಂಬಿನೇಷನ್ ಪಲ್ಯಗಳೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ, ಮೊಸರು, ಅಗಸಿ ಚಟ್ನಿ, ಗುರಳ್ ಚಟ್ನಿ, ಆಮೇಲೆ ಕೆಂಪಿಂಡಿ, ಕರಿಂಡಿ ಅಂತ ನಾನು ಹಾಕಿದ್ದೀನಲ್ಲ, ಅವನ್ನೆಲ್ಲ ಇದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆಗೆ ಪಲ್ಯಗಳು, ಗ್ರೇವಿಗಳು, ಎಲ್ಲ ರೀತಿ ಪಲ್ಯಗಳು ಕೂಡ ಇದಕ್ಕೆ ಚೆನ್ನಾಗಿರುತ್ತೆ. ಉರಿ ಜೋರು ಮಾಡಿಕೊಂಡು ಇವಾಗ ಹೆಂಚು ಜೋರಾಗಿ ಕಾಯಬೇಕು. ಇದಕ್ಕೆ ರೊಟ್ಟಿಗೆ ಉರಿ ಕಡಿಮೆ ಇದ್ದರೆ ಆಗಲ್ಲ. ಚಪಾತಿಗೆ ಉರಿ ಕಡಿಮೆ ಇದ್ದರೆ ನಡೆಯುತ್ತೆ, ಸ್ವಲ್ಪ ಮೀಡಿಯಮ್ ಇದ್ದರೆ. ಆದರೆ ರೊಟ್ಟಿಗೆ ಮಾತ್ರ ಫುಲ್ ಹೈ ಫ್ಲೇಮಲ್ಲಿ ಕಾಯ್ದಿರಬೇಕು ಹೆಂಚು. ಈ ಥರ ಮೊದಲು ಬಡದೇ ಮಾಡ್ತಿದ್ರು, ಇವಾಗ ಯಾರೂ ಬಡಿಯಲ್ಲ, ಎಲ್ಲರೂ ಲಟ್ಟಿಸಿನೇ ಮಾಡ್ತಾರೆ. ನೋಡಿ, ಕೆಳಗಿನ ಮೈ ಮೇಲೆ ಬರಬೇಕು. ರೊಟ್ಟಿದು ಕೆಳಗಿನ ಭಾಗ ಮೇಲೆ ಬರುವ ಹಾಗೆ ಹೆಂಚು ಮೇಲೆ ಹಾಕಬೇಕು. ಹೆಂಚು ಮೇಲೆ ಹಾಕಿ ಅದಕ್ಕೆ ನೀರು ಹಚ್ಚಬೇಕು. ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು, ಒಂದು ಕಾಟನ್ ಬಟ್ಟೆ ಇಟ್ಕೊಂಡು ಅದರಲ್ಲಿ ನಾವು ನೀರನ್ನು ಹಚ್ಚಬೇಕು. ಈಗ ತೋರಿಸ್ತಾಳೆ ನೋಡಿ, ನೀರಿನ ಬಟ್ಟೆಲಿ ಹತ್ಕೊಂಡ್ಬಿಟ್ಟು ಈ ಥರ ನೀರು ಮೇಲ್ಮೈ, ನಾವು ಕೆಳಗಿನ ಭಾಗ ಮೇಲ್ ಮಾಡಿ ಹಾಕಿದ್ದೀವಲ್ವ, ಅದ್ರ ಮೇಲೆ ನೀರನ್ನು ಹಚ್ಚಬೇಕು. ನೀರನ್ನು ಹಚ್ಚಿ ಆಮೇಲೆ ತಿರುಗಿಸಾಕಬೇಕು ಬೇಗ. ಈ ಥರ ನೀರೆಲ್ಲ ಕಡೆ ಹಚ್ಕೋಬೇಕು. ತುಂಬ ನೀರು ಮಾಡಬಾರ್ದು. ನೀರನ್ನು ಹಿಂಡಿಬಿಟ್ಟು ತೆಕ್ಕೊಂಡಿರಬೇಕು. ಮತ್ತು ಇಲ್ಲಿ ಒಂದು ಉಂಡೆ ಮಾಡಿಕೊಂಡು ನಾವು ರೊಟ್ಟಿನ ಲಟ್ಟಿಸ್ಬೇಕು. ನೋಡಿರಿ, ಈ ಥರ ಹಿಟ್ಟು ಹಚ್ಕೊಂಡು 2 ಮೈಯಲ್ಲಿ
ಈ ಥರ ಪಟ 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 ಅಂತ ಲಟ್ಟಿಸ್ಬಿಡೋದು ಬೇಗ ಬೇಗ. ಅಲ್ಲಿ ರೊಟ್ಟಿ ಬೇಯ್ತಾ ಇರುತ್ತೆ ಹೆಂಚ ಮೇಲೆ. ಈ ಥರ ಇವಳು ಅರಕ್ಕೆ ಕಟ್ಕೋತಾ ಇದ್ದಾಳೆ. ನನ್ನ ತಂಗಿ ವೀಣಾ ಮಾಡಿರೋದು ಇದು ವಿಡಿಯೋ. ಸೊ ಈ ಥರ ಅರಕ್ಕೆ ಕಟ್ಕೊಂಡ್ಮೇಲೆ ನೋಡಿ, ಇವಾಗ ಅಷ್ಟೊತ್ತಿಗೆ ಅದು ಬೆಂದಿರುತ್ತೆ ನೋಡಿ, ಇಷ್ಟೇ ಬೆಂದಿರೋದು. ಇವಾಗ ತಿರುಗಿಸಾಕ್ತಾಳೆ ರೊಟ್ಟಿನ ತಿರುಗಿಸಾಕ್ಬಿಟ್ಟು ಒಂಚೂರು ಅಂಟ್ಕೊಂಡಿದ್ರು ಎತ್ಕೋಬೋದು, ಏನಾಗಲ್ಲ. ಚುಂಚ್ಗಾಯಿ ಇದ್ರೂ ಆಯಿತು, ಹಿಟ್ಟು ಹಚ್ಕೊಂಡು ಎತ್ತಿದ್ರೂ ಆಯಿತು, ಹೆಂಗಾದರೂ ಆಗುತ್ತೆ ನೋಡಿ. ಅದು ಬೆಂದಿರೋದಿಲ್ಲ. ಇಷ್ಟೊತ್ತಿಗೆ ಚಪಾತಿ ಆಗಿದ್ದರೆ ಸೀದೋಗಿರೋದು ಅಲ್ವಾ. ಹಾಗೆ ರೊಟ್ಟಿಗೆ ತುಂಬ ಹೈ ಫ್ಲೇಮ್ ಬೇಕು, ಮತ್ತು ಉರಿ ಸಾಕಾಗಲ್ಲ. ಮತ್ತು ಅಲ್ಲಿ ಬೇಯೋಷ್ಟರಲ್ಲಿ ಇನ್ನೊಂದು ರೊಟ್ಟಿನ ನಾವು ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋದು. ಆಮೇಲೆ ಅದನ್ನು ತಿರುಗಿಸಾಕಿ ಒತ್ತಿ ನೀಟಾಗಿ ಬೇಯಿಸೋದು. ಒತ್ತಕ್ಕೆ ಬಟ್ಟೆ ಇಟ್ಕೋಬೋದು, ಅಥವಾ ಒತ್ತೋದು ಏನಾದರೂ ಮರದಿದ್ದರೆ ಅದನ್ನು ಇಟ್ಕೋಬೋದು, ಯಾವುದಾದ್ರೂ ಸರಿ, ಈಸಿಯಾಗಿ ಬರುತ್ತೆ ನೋಡಿ. ಆ ರೊಟ್ಟಿ ಬೇಯೋಷ್ಟರಲ್ಲಿ ಈ ರೊಟ್ಟಿ ಲಟ್ಟಿಸಾಯ್ತು ಅಂದರೆ ಆ ರೊಟ್ಟಿ ಎಷ್ಟು ನಿಧಾನ ಬೇಯ್ತಾಯಿದೆ ನೋಡಿ. ಇವಾಗ ಗೊತ್ತಾಗ್ತಾ ಇದೆಯಲ್ಲ, ಒಂಚೂರು ಏನೂ ಆಗಿಲ್ಲ, ಇನ್ನು ಬೆಂದಿಲ್ಲ, ಅದು ಕಪ್ಪಗಾಗಿಲ್ಲ. ಈಗ ಈ ರೊಟ್ಟಿನೂ ರೆಡಿ ಆಯಿತು. ಆ ರೊಟ್ಟಿನೂ ಹಾಗೇ ಬೇಯಿಸ್ಕೊಂಡು ತಕ್ಕೊಂಡ್ಬಿಟ್ಟು ಒತ್ತಿಬಿಟ್ಟು ನೀಟಾಗಿ ಮಾಡೋದು ನೋಡಿ. ಈ ಥರ ಒತ್ತೋದು, ಮರದ್ದು ತೊಗೊಂಡು ಈ ಥರ ಒತ್ತೋದು ನೀಟಾಗಿ. ಈ ಥರ ನಾನು ಬಟ್ಟೆಯಲ್ಲಿ ಒತ್ತುತ್ತೀನಿ, ಅವಳು ಮರದ್ದು ಇಟ್ಕೊಂಡಿದ್ದಾಳೆ ಒತ್ತಕ್ಕೆ, ಅದರಲ್ಲಿ ಒತ್ತಿ ಬೇಯಿಸ್ತಾಳೆ ರೊಟ್ಟಿನ. ನನಗೆ ಸರಿ ಹೋಗೋದಿಲ್ಲ, ನಾನು ಬಟ್ಟೆನಲ್ಲಿ ಒತ್ತಿ ಬೇಯಿಸ್ತೀನಿ ನೋಡಿ. ಈ ಥರ ನೀಟಾಗಿ, ಇದು ಎಷ್ಟು ನಿಧಾನ ನೋಡಿ, ಎಷ್ಟು ಕಾಯ್ದ್ರೂ. ಇದು ಅಲ್ಯೂಮಿನಿಯಂ ಹೆಂಚು, ಇದು ಆವಾಗಲೇ ಇಟ್ಕೊಂಡಿರೋದು ಕಬ್ಬಿಣದ ಹೆಂಚು. ಇದು ಅಲ್ಯೂಮಿನಿಯಂ ಹೆಂಚು, ಎಷ್ಟು ಬೇಗ ಅದು ಬೇಗ ಕಾಯುತ್ತೆ ಅಲ್ಯೂಮಿನಿಯಂ ಕೂಡ. ಆದ್ರೂ ರೊಟ್ಟಿ ಬೇಗ ಬೇಯೋದಿಲ್ಲ, ಅದಕ್ಕೆ ಉರಿ ಜಾಸ್ತಿ ಬೇಕು ರೊಟ್ಟಿಗೆ. ನೀರು ಬೇರೆ ಹಚ್ಚಿರ್ತೀವಲ್ಲ ನಾವು ನೋಡಿ. ಈ ಥರ ಒತ್ತಿ ಸುತ್ತೂ ಅರಗನ್ನ ಎಲ್ಲ ನೀಟಾಗಿ ಬೇಯಿಸ್ಕೋಬೇಕು. ರೊಟ್ಟಿ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಹೊಟ್ಟೆ ಕೆಟ್ಟೋಗುತ್ತೆ. ಸ್ನೇಹಿತರೆ, ರೊಟ್ಟಿ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ. ಈಗ ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೇ ನೋಡ್ತಾ ಇದ್ದೀರಾ, ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡಿ, ನಿಮಗೆ ಮೊದಲು ವಿಡಿಯೋ ಬರುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ. ನೋಡಿ, ರೊಟ್ಟಿಗಳು ರೆಡಿಯಾಗಿದೆ. ಇದಕ್ಕೆ ವೆರೈಟಿ ಕಾಂಬಿನೇಷನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು ಸ್ನೇಹಿತರೆ, ಮತ್ತೆ ಸಿಗ್ತೀನಿ. ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಬಾಯ್.